ನಮ್ಗೆ ಮುಳ್ಗಂಡಿಗೆ ಹಾಕಿ ಹೊಡಿತಿದ್ರು ವಿದ್ಯೆ ಬರ್ಲಿಕ್ರ. ನಿಮ್ಮ ಮಾಸ್ತರ್ ಹೆಸರು ನೆನಪೈತೇನ? ಹಾಂ ಮಾಡ್ಸರಿದ್ರು. ಯಾರು ನಿಮ್ಮ ಮೇಷ್ಟ್ರ ಹೆಸರು ಹೇಳ್ರಿ? ಮೇಷ್ಟ್ರು ಅಯ್ಯಪ್ಪ ಮೇಷ್ಟ್ರು. 7ನೇ ಕ್ಲಾಸು ಪಾಸ್ ಆಗಿದ್ದೆ. ಮುಲ್ಕಿ ಹೆಡ್ ಮಾಸ್ಟರ್ ನೌಕರಿ ಇಟ್ಟತ್ತಿಗೆ ಪಿಂಚಣಿ ಹಾಕಿತ್ತು. ಪಿಂಚಣಿ ಆಗಿ ರೊಕ್ಕ ಕೊಡ್ತೀನಿ. ಅವಾಗ ಏಟು 15 ರೂಪಾಯಿ ಒಂದು ತಿಂಗಳಿಗೆ. ಮತ್ತು 15 ರೂಪಾಯಿ ದೊಡ್ಡ ರೊಕ್ಕನ ಅವಾಗ? ದೊಡ್ಡ ರೊಕ್ಕ ಅದು ಅವಾಗಿನ. 7-8 ಮಾಡ್ಕೊಂತ 15 ಬಂದು ನಾವು ತೆರು ಕೊಟ್ಟು ತೆರು ಕೊಟ್ಟ 150 ರೂಪಾಯಿ ಇಲ್ಲ 110 ರೂಪಾಯಿ ತೆರು ಕೊಡ್ಬೇಕು. ತೆರು ಅಂದ್ರೆ ನೀವ ರೊಕ್ಕ ಕೊಡೋದು? ನಾವು ರೊಕ್ಕ ಕನ್ಯಾಕ. ನಮಸ್ಕಾರ ಯವ್ವ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ದೋಟ್ಯಾಳ ಗ್ರಾಮದಲ್ಲಿದ್ದೀನಿ. ಬನ್ನಿ, ನಾನು ಇವತ್ತಿನ ದಿವಸ ವಿಶೇಷವಾದ ಮಾಹಿತಿ ಅನ್ನೋದಕ್ಕಿಂತ ವಿಶೇಷವಾದ ಮಾಹಿತಿಯನ್ನೇ ತೆಗೆದುಕೊಂಡು ಬಂದಿದ್ದೀನಿ. ಅದೇನಂತಂದರೆ ನಾನು ಅಂದರೆ ನಮ್ಮ ಊರಿಗೆ ಬಂದಿದ್ದೀನಿ. ಹಿಂದೇನು ಕಾಣಿಸ್ತಾ ಇದ್ದಾರೆ ಇವರು ನಮ್ಮ ತಂದೆಯವರು. ಬನ್ನಿ, ಅವರು ಬೇರೆ ಬೇರೆ ಕಥೆಗಳನ್ನು ಹುಡುಕೊಂಡು ಅಜ್ಜ ಅಜ್ಜಿ ಇನ್ಯಾವುದೋ ಬದುಕಿನ ಕಥೆಗಳನ್ನು ಹುಡುಕೊಂಡು ಹೋಗ್ತೀನಿ. ನಮ್ಮ ತಂದೆಯವ್ರದ್ದೇ ಒಂದು ದಿವಸ ವಿಡಿಯೋ ಮಾಡೋಣ ಅನ್ನಿಸ್ತು. ಇವತ್ತು ಊರಿಗೆ ಬಂದಿದ್ದೀನಿ. ಬನ್ನಿ, ಅವ್ರಿಗೂ ಕೂಡ ಒಂದು 75 ವರ್ಷ ಏಜ್ ಆಗಿದೆ. ಅವ್ರದ್ದು ಒಂದು ಕತೆ ಆಗುತ್ತೆ ಅಂತ ಭಾವಿಸ್ಕೊಂಡು ಅವ್ರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ವೀಕ್ಷಕರೇ, ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ದಯವಿಟ್ಟು ಭಾಳಷ್ಟು ಜನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ವೀಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ವೀಕ್ಷಕರೇ, ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ. ನಮಸ್ಕಾರ ಎಲ್ಲರಿಗೆ. ನಮಸ್ಕಾರ, ನಿಮಗೂ ನಮಸ್ಕಾರ. ಆರಾಮದಿರಿ? ಇವರ ನೋಡ್ರಿ ನಮ್ಮ ತಂದೆಯವರು. ಈಗ ನನಗೂ ಒಂಥರ ಇದು ಬೇರೆಯವ್ರ ವಿಡಿಯೋಗಳನ್ನು ಮಾಡೋಕ್ಕೆ ಹೋದಾಗ ಅದು ಒಂಥರ ಫೀಲ್ ಬೇರೆ ಇರುತ್ತೆ. ಬಟ್ ನಮ್ಮ ತಂದೆಯವ್ರದ್ದು ಅಂತ ಹೇಳಿದಾಗ ಅದು ಒಂಥರ ಫೀಲ್ ಬೇರೆ ಇರ್ತೈತೆ. ವೀಕ್ಷಕರೇ, ಇರಲಿ, ಆದರೂ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬನ್ನಿ, ಅವ್ರನ್ನ ಅಂತ ಕುಂದಿಸ್ಕೊಂಡು ಒಂದಷ್ಟು ಅವ್ರ ಬದುಕಿನ ಕಥೆಗಳನ್ನು ನಿಮಗೂ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾನು ಕೇಳೀನಿ, ನಿಮಗೂ ಕೇಳಿಸುವಂಥ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಶುರು ಮಾಡೋಣ. ಬರ್ರಿ ಕೂತ್ಕೊಂಡು ಬರ್ರಿ. ನೀವು ಏನೇನು ಓದಿರಿ? 7ನೇ ಕ್ಲಾಸ್ವರೆಗೆ ಓದಿನಿ. ಹಾಂ, ಹೇಳ ಅದ್ರ ಬಗ್ಗೆ ಎಲ್ಲ. ಹೆಂಗೆ ಕಲ್ತ್ರಿ, ಏನು ಕಲ್ತ್ರಿ, ನಿಮ್ಮ ಶಾಲೆ ಹೆಂಗಿದ್ದು? ನಮ್ಗೆ ಮುಳ್ಗಂಡಿಗೆ ಹಾಕಿ ಹೊಡಿತಿದ್ರು ವಿದ್ಯೆ ಬರ್ಲಿಕ್ರ. ನಿಮ್ಮ ಮಾಸ್ತರ್ ಹೆಸರು ನೆನಪೈತೇನ? ಹಾಂ ಮಾಡ್ಸರಿದ್ರು. ಯಾರು ನಿಮ್ಮ ಮೇಷ್ಟ್ರ ಹೆಸರು ಹೇಳ್ರಿ? ಮೇಷ್ಟ್ರು ಅಯ್ಯಪ್ಪ ಮೇಷ್ಟ್ರು. ಮತ್ತು ಹಿಂದಗಡೆಗೆ ಇಲ್ಲಿ 7ನೇ ಕ್ಲಾಸಿಗೆ ತನ ಅದೇ ಕಲ್ಕೊಂತ ಬಂದಿವಿ. ಹನುಮಂತರ ಗುಡಿಯಾಗ, ಬಸವಂತರ ಗುಡಿಯಾಗ. ಗುಡಿಯಾಗ ಕಲ್ತೀರಿ? ಹಾಂ, ಗುಡಿ ಶಾಲೆ ಇದ್ದಿಲ್ಲ ಅವಾಗ. ಶಾಲೆ ಇದ್ದಿಲ್ಲ, ಗುಡಿಯಾಗ ಕಲ್ತು ಆಮೇಲೆ ಶಾಲೆ ಆದವು. ಇಲ್ಲಿ ತೆಳಗೆ ಬಂದ್ವಿ. ತೆಳಗೆ ಬಂದು ಮತ್ತೆ ಯಾವಾಗ ಮಂತ್ರಲಕ್ಷ್ಮಿ ಮಾಸ್ತರು ಗಣಿತಕ್ಕಿದ್ದ. ಗಣಿತಕ್ಕೆ ಗಣಿತ ಲೆಕ್ಕ ಮಾತ್ರ ಭಾರಿ. ಇನ್ನು ಇಂಗ್ಲೀಷ್ ಬರಲಿಲ್ಲ, ಕನ್ನಡ ಬಂತು. 7ನೇ ಕ್ಲಾಸ್ ತನಕ ಪಾಸ್ ಆಗಿದೆ. 7ನೇ ಕ್ಲಾಸ್ ಪಾಸ್ ಆಗಿಂದ 11 ರೂಪಾಯಿ ತೊಗೊಂಡು ಅವಾಗ ಅಷ್ಟು ಕಾಗಪತ್ರ ಮಾಡಿಸ್ಬೇಕಲ್ಲ. 11 ರೂಪಾಯಿ ರೆಡಿ ಮಾಡ್ಕೊಂಡು ಅವಾಗ ಗೌಡ ಕುಲ್ಕರ್ಣಿ ಇಂಥವ್ರಿದ್ರು. ರೆಡಿ ಮಾಡ್ಕೊಂಡು ತೊಗೊಂಡು ನಾವು ಹೋದ ನೌಕರಿಗೆ ಆರ್ಡ್ರ್ ಬಂತಂತ. ಅವಾಗ ಆರಾಮಿಲ್ದಾಗ ಆಯ್ತು. ಗೌಡ್ಗೆ ಬಾಲ್ಕೋಟಿಗೆ ಹಾಕಿದ್ರು. ನಾಳೆ ಒಂದೇ ದಿವಸ ಡೇಟ್ ಐತಿ. ಅದು 11 ರೂಪಾಯಿ ರೆಡಿ ಮಾಡ್ಕೊಂಡು ಕಾಪು ತೊಗೊಂಡು ಹೋಗಿ ಇಲ್ಕಲ್ಲಾಗ ಅದಾನಂದ್ರೆ ಇಲ್ಕಲ್ಲಿಂದ ಕೊಪ್ಪಳಕ್ಕೆ ಇದಕ್ಕೆ ಬಾಲ್ಕೋಟಿಗೆ ಹೋದಾರ ಅಂದರೆ ಒಳ್ಳೆ ರಾತ್ರಿ ಅವನು ಹೆಣ್ಣನ ಬಂತು. ನಾನು ನೌಕರಿಗೆ ಆರ್ಡ್ರ ಆಗಲಿಲ್ಲ, ಹೋಗಿಬಿಡ್ತಿ. 7ನೇ ಕ್ಲಾಸು ಪಾಸ್ ಆಗಿದ್ದೆ. ಮುಲ್ಕಿ ಹೆಡ್ ಮಾಸ್ಟರ್ ನೌಕರಿ ಇಟ್ಟತ್ತಿಗೆ ಪಿಂಚಣಿ ಹಾಕಿತ್ತು. ಪಿಂಚಣಿ ಆಗಿ ರೊಕ್ಕ ಕೊಡ್ತೀನಿ. ಅವಾಗ ಏಟು 15 ರೂಪಾಯಿ ಒಂದು ತಿಂಗಳಿಗೆ. ಮತ್ತು 15 ರೂಪಾಯಿ ದೊಡ್ಡ ರೊಕ್ಕನ ಅವಾಗ? ದೊಡ್ಡ ರೊಕ್ಕ ಅದು ಅವಾಗ. ಇನ್ನು 7-8 ಮಾಡ್ಕೊಂತ 15ಕ್ಕೆ ಬಂತು. ಅವಾಗ ಬರೋದಕ್ಕೆ ನನ್ನ ಹಣೆ ಬರೋ ಇಲ್ಲಲ್ಲ ನೌಕರಿ ಮಾಡೋದು. ಆಮೇಲೆ ಇನ್ನೇ ಮೇಲೆ ಟ್ರೈ ಮಾಡ್ಬೋದಾಗಿತ್ತಲ್ಲ? ನಾಳೆ ಮಾಡಲಿಲ್ಲ ಟ್ರೈ ಮಾಡೋಕ್ಕೇನು. ಕೈ ಬಿಟ್ಬಿಟ್ಟು ಅವಾಗ ಒಂದೇದ ಹೋಗಿ ತಂದು ಮತ್ತೆ ಹಾಕ್ಬಿಡು ಹೋಗಿ ಅಂತ ಕೈ ಬಿಟ್ಬಿಟ್ಟು ನಮ್ಮ ಅಪ್ಪ ಮತ್ತೆ ಹಂಗೆ ಕೂಲಿನ ಅದೇ ಮಾಡ್ಕೊಂತ ಮತ್ತೆ ನಮ್ಮಪ್ಪ ಮದುವೆ ಮಾಡಿದೆ. ಮತ್ತೆ 2 ಕಟ್ಕೊಂಡು ನಾವು ಬಾಳೆ ಮಾಡ್ಕೊಂತ ಹೊಂಟಿವಿ ಇಲ್ಲೇ. ಮತ್ತು ನಿಮ್ಮ ಕಾಲದಾಗ ಅವಾಗ ಕನ್ಯೆ ನೋಡೋಕೆ ಹೋಗಿದ್ರಲ್ಲ, ಅವ ಆ ಟೈಮ್ ಸನ್ನಿವೇಶ ಹೆಂಗಿರ್ತೈತೆ ಅದು?
ನೀವ ರೊಕ್ಕ ಕೊಟ್ಟು ಮದುವೆ ಮಾಡ್ಕೊಂಡ್ರಿ ಹೌದು ನಾವು ತೆರು ಅಂತ ತೆರು ಕೊಟ್ಟು ತೆರು ಕೊಟ್ಟ 200 150 ರೂಪಾಯಿ ಇಲ್ಲ 110 ರೂಪಾಯಿ ತೆರು ಕೊಡ್ಬೇಕು. ತೆರು ಅಂದ್ರೆ ನೀವ ರೊಕ್ಕ ಕೊಡೋದು? ನಾವು ರೊಕ್ಕ ಕನ್ಯಾಕ ಕೊಟ್ಟು ಮದುವೆ. ಅವಾಗ ಮದುವೆ ಪ್ರಾರಂಭ, ಅವಾಗ ಎಲ್ಲ ಅವಾಗ ಸಲುವಾದು ಮದುವೆ ಮುಂಚೆ ಏನು ಬಡತನ ಮಂದಿ ಅವು ಅದೆಲ್ಲ ದೇವಸ್ಥಾನ ಮಾದ್ಲಿ ಸಜ್ಜಿ ಮಾದ್ಲಿ ನವಣೆ ಮದುವೆಗೆ ಸಜ್ಜಿ ಮಾದ್ಲಿ ಮಾಡಾರ? ಸಜ್ಜಿ ಮಾದ್ಲಿ ನವಣಕ್ಕಿ ಅನ್ನ ಹುಂಚಿದ ರಬಡಿ ಸಾರು, ಹಣ್ಣಿನ ಸಾರು ಭಾರಿ ರುಚಿ ಆಗದ ಅವಾಗ. ಅಂಥವೆಲ್ಲ ಉಂಡು ಮಾಡ್ಕೊಂಡ್ವಿ. ಈಗ ಬರ್ತೀವಿ ಆಗಿನ ಕಾಲನ ಹೋಯ್ತು. ನಿಮ್ಮ ಕಾಲದಾಗ ಅದು ಈ ಚಲೋ ಅಕ್ಕಿ ಇತ್ತಾನ? ಇಲ್ಲಪ್ಪ, ಚಲೋ ಅಕ್ಕಿಲ್ಲ. ಇದ ಬೆಳೆ ಅಕ್ಕಿ ಅಂಗಡಿಯಾಗ ತರ್ಬೇಕಾ ಒಂದು ಸೇರು ನವಣಿ ಅಕ್ಕಿ ನೆಲ್ಲಕ್ಕಿ ಸೋರ ಮೊಸರಿ ಇಂತಿಂತವು ಇರುತ್ತದು ದಪ್ಪ ಅವಾಗ. ಅಂತಂದ ಹಬ್ಬ ಹುಣ್ಣಿಮೆ ಯಾವ್ದಾರ ಜಾತ್ರೆ ಬಂದ್ರೆ 1 kg ತಗೊಂಬಂದು ಮಾಡ್ಕೊಂಡು ಉಣ್ಬೇಕು. ಅದು ಅದನ್ನು ಏನಪ್ಪ ಹೆಂಗೆ ಕೆ ಜಿ ಇತ್ತು ಅವಾಗ ಅದು ಅಕ್ಕಿ ನೆಲ್ಲಕ್ಕಿ? ಅವಾಗ ಎಷ್ಟು 10 ರೂಪಾಯಿ 15 ರೂಪಾಯಿ kg ಅವಾಗ. ಅವಾಗಿನ ಕಾಲದಾಗ 10-15 ದೊಡ್ಡ ರೊಕ್ಕ ಅದೇ. 10-15 ರೂಪಾಯಿ ಕೊಟ್ಟು ನೆಲ್ಲಕ್ಕಿ ತಿಂತಾಳೆ ಅಂತಿದ್ರ? 3 ರೂಪಾಯಿ 3 ರೂಪಾಯಿ 4 ರೂಪಾಯಿಗೆ ಕೊಡ್ತಿದ್ರು. ಏನು ಮಾಡ್ತಿದ್ರಪ್ಪ, ಅಕ್ಕಿನ ತಂದಿಲ್ಲ ಬಿಡು. ಆಗಿನ ಕಾಲದಾಗ ನಾವು ಬರೀ ಆಟ ರಾಗಿ ಬೆಳೆ ನವಣಿ ಕುಟ್ಟೋದು, ಈ ನವಣಿ ಕುಟ್ಟಿ ನೆಲ್ಲಿಂದಾಡಿ ಕುಟ್ಟಿ ನವಣಿನ ಕುಟ್ಟಿ ಅನ್ನ ಮಾಡ್ತಿದ್ರು ಹೆಚ್ಚಾಗಿ. ಅದು ಊರಿಗೆ ಒಂದು ಗಿರಣಿ. ಈಗ ಎಷ್ಟು ಆಗ್ಯಾವ ಏಜ್? ಅಯ್ಯೋ ಯಾರಿಗೆ? ನಿಮ್ಗೆ? ನನಗೀಗ 74 ನಡೀತೇವೆ ನೋಡಿ. ಈಗ 74-75 ನಡೀತಾವೆ ನೋಡಿ. ಐತೆ ನೋಡು ಕಾರ್ಡು 1950. ಈಗಿನ ಕಾಲ ಚಲೋ ಬೇಷ ಅಥವಾ ಅವಾಗಿನ ಕಾಲನ ಬೇಷ? ಈಗಿನ ಕಾಲ ಬೇಷ ಅವಾಗಿನ ಕಾಲ ಬೇಷ? ಇದು ಕಷ್ಟ ಇಲ್ಲ, ಸುಖದಿಂದ ಮಕ್ಕಳು. 75 ವರ್ಷ ಆಯ್ತು. 1950ರಾಗ ಹುಟ್ಟಿರಿ ನೀವು. 2025 ಮೈನಸ್ ಮಾಡಿದ್ರ 75 ವಯಸ್ಸಾದವು ನೋಡ್ರಿ. ಈಗ ಚಲೋ ಸುಖದಿಂದ ಅದಾರ ಮಕ್ಕಳು ಮೊಮ್ಮಕ್ಕಳು, ಕಷ್ಟ ಇಲ್ಲ. ಏನಪ್ಪ ಅವಾಗ ಭಾಳ ತ್ರಾಸ ಇತ್ತು ರೀ. ಈಗಿಂದ ಚಲೋ ಬಿಡು ಹೋಗಿ. ಈಗಿಂದ ಚಲೋ? ಈಗಿಂದ ಚಲೋ. ಈಗಿಂದ ಚಲೋ. 1950 ಯಾರು ನಂದ್ರು? 1950 ಮತ್ತು ಸ್ವಾತಂತ್ರ್ಯ ಸಿಕ್ಕಿತ್ತು ಅವಾಗ. ಸ್ವಾತಂತ್ರ್ಯ ಬಂತು, ಗಾಂಧೀಜಿ ಸ್ವಾತಂತ್ರ್ಯ ತೊಗೊಂಬಂದು ಅವಾಗ. 1947ರಾಗ ಸ್ವಾತಂತ್ರ್ಯ ಸಿಕ್ಕತ್ತೆ. ಸಿಕ್ಕ ಒಂದು 3 ವರ್ಷಕ್ಕೆ ಹುಟ್ಟಿರಿ ನೀವು. 47, 48, 49, 3-4 ವರ್ಷಕ್ಕೆ ಹುಟ್ಟಿರಿ. ಅಷ್ಟೊತ್ತಿಗೆ ಶೀಘ್ರಾವಳಿ ಹೋಗಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಮಹಾತ್ಮ ಗಾಂಧಿ ಶೀಘ್ರಾವಳಿ ಇತ್ತ? ಶೀಘ್ರಾವಳಿ ಯಾವಾಗ? ಏನದು ಶೀಖ್ರ ಅಂದ್ರೆ ಮುಸಲ್ಮಾನರಿಗೆ ಶೀಖರಿಗೆ ವಿರೋಧ. ಅದು ಶೀಖರು ಮುಸಲ್ಮಾನರು ಸಂಹಾರ ಮಾಡಬೇಕು ಅಂತ ಒಂದು ಹಿಂದೂ ಜನಾಂಗ. ಅದು ಶೀಖರ ಅಂದ್ರೆ ಈ ಮುಸಲ್ಮಾನರು ಸಂಹಾರ ಮಾಡ್ಬೇಕಂತ ಅವ್ರು ಒಂದು ಸಪ್ತ ಮಾಡಿದ್ರು. ಆ ಕಾಲದಾಗ ಗುಂಡಿಟ್ಟು ಹೊಡೆದು ಬಿಡ್ಬೇಕು ಮುಸಲ್ಮಾನರು ಕಂಡ್ರೆ ಅವರು ಶೀಖರು. ಹಿಂಗಾಗಿ ಒಬ್ಬೊಬ್ಬರು ಮನೆಯಾಗ ಹೊಕ್ಕೊಂಡು ಲಿಂಗಪ್ಪ ಹಾಕ್ಕೊಂಡು ಜನವರ ಹಾಕ್ಕೊಂಡು ಉಳ್ಕೊಂಡ್ರು ಅವರು ಯಾರು ಮುಸಲ್ಮಾನರು. ಅವಾಗ ಅವ್ರದ್ದು ಜನನ ಆಯ್ತು. ಮತ್ತೆ ನೀವು ಇದನ್ನೆಲ್ಲ ಕಣ್ಣಾರೆ ನೋಡಿರಿ? ನಾನು ನೋಡಿಲ್ಲಪ್ಪ. ಅಂತಿದ್ರು ಆದ್ರೆ ಯಾರು ಅಂತಿದ್ರು? ನಮ್ಮ ಅಮ್ಮ ನಮ್ಮ ಅಮ್ಮ ಅವರು ನಮ್ಮ ಅವ್ವ ಅವರು ನೋಡ್ಯಾರ, ನಾವು ನೋಡಿಲ್ಲ. ಶೇಖರಾವಳಿ ಮತ್ತು ಪ್ಲೇಗ್ ಅಂತ ಬರ್ತಿತ್ತು. ಪ್ಲೇಗ್ ಇಲ್ಲಿ ಬಿದ್ದು ಸತ್ತು ಕೊಳ್ಳನ ಊರಾಗ ಜನ ಸಾಯಕ್ಕೆ ಚಾಲು ಮಾಡಿಬಿಡ್ತಿದ್ರು. ಹಂಗಾಗಿ ಊರು ಬಿಟ್ಟು ಹೋಗ್ಬಿಡೋರು, ಮನೆ ಪನಿ ಕದ ಬಿಟ್ಟು ಹೋಗ್ಬಿಡ್ತಿದ್ರು ಅಂತ ಅವಾಗಿನ ಕಾಲದಾಗ. ನಾನು ನೋಡಿಲ್ಲ, ಅಂತಿದ್ರು ಅಷ್ಟೇ. ನೀವು ನಿಮ್ಮ ಕಾಲದಾಗ ಪ್ಲೇಗ್ ರೋಗ ಬಂದಿಲ್ಲ? ಇಲ್ಲ ಬಂದಿಲ್ಲ. ಅದೇನು ದೊಡ್ಡ ಸಮಸ್ಯೆ ಇಲ್ಲ. ನಿಮ್ಮ ಕಾಲದ ಬಗ್ಗೆ ನೀವು ವಯಸ್ಸಿಗೆ ತಿಳುವಳಿಕೆ ಬಂದಾಗಿಂದ ಏನೇನೆಲ್ಲ ನೋಡಿದ್ರಿ? ಅಲ್ಲ ಏಕ ನೀರು ಅಂತಿತ್ತು ಅವಾಗ. ಆಳ ದಂಡಿಗೆ ಹೊಲ
ಗುಡಿಯಲ್ಲಿ ನೀರು ಉಗ್ಗಿ ಉಳ್ಳಾಗಡ್ಡಿ ಬದ್ನೆಕಾಯಿ ಮಾಡೋದ್ರ ಬಗ್ಗೆ ಮೊದಲು ನಮ್ಮ ನೆನಪಿಗೆ ಬಾವಿ ಕಡಿದ್ವಿ ನಾವು ಬಾವಿ ಕಡಿದು ನೀರು ಬಿದ್ದಿಂದ ಮಟ್ಟಿ ಹೆಚ್ಚಿದ್ವಿ. ಮಟ್ಟಿಗೆ ಹೊಡಿಬೇಕು. ಮಟ್ಟಿ ಅಂದ್ರೆ 2 ಎತ್ತು ಕಟ್ಟಿ ಬಾಯಕ್ಕೆ ಒಂದು ಮಟ್ಟಿದ್ ಬಿಡ್ಬೇಕು. ಅದು ಎಳ್ಕೊಂಡು ನೀರು ಸೋರ್ತಿತ್ತು. ಏತ ನೀರಾವರಿ. ಕೇತ ನೀರಾವರಿ ಅಂತಂದ್ರೆ ಅದಕ್ಕೆ ಅದು ಹೋತು. ಅದನ್ನು ಮಾಡಿದ್ವಿ. ಅದನ್ನು ನಾನು ಮಾಡೀನಿ. ಅದನ್ನು ಮಾಡಿಂದ ಆಮೇಲೆ ಎಳ್ದಾಗ ನೀರು ಉಗ್ಗಿ ಇಬ್ಬರು ಆಚಗೊಬ್ರು ನಿಂತ್ಕೊಂಡು ನೀರು ಹೋಗ್ಬೇಕು. ಒಬ್ಬರು ಕಟ್ಟಬೇಕು. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಗಜ್ಜರಿ ಎಲ್ಲಿ ಆಳದಂಡೆಗೆ ಇಲ್ಲಿ ಒಂದು ಹೊಲ ಮಾಡಿದ್ವಿ ಕುಂಬಾರ್ದು. ನೀರು ಹೋಗಿದ್ವಿ ಅವಾಗ. ಅದನ್ನು ತೋಟ ಮಾಡಿದ್ವಿ. ಇತ್ತೀಚೆಗೆ ಬಂತಿದ್ದು ಬೋರ್ ಅಂತ ಇದ್ದಿಲ್ಲ ಅವಾಗ. ಕರೆಂಟ್ ಇದ್ದಿಲ್ಲ ನಿಮ್ಮ ಕರೆಂಟು. ನಮ್ಮೂರಿಗೆ ನಮಗೂ ನೆನಪಿಗೆ ಬಂತು ಕರೆಂಟು. ನಿಮ್ಮ ಬಾಲ್ಯದಾಗ ಇದ್ದಿಲ್ಲ? ಇಲ್ಲ. ಅವಾಗ ಬೀಸ್ಬೇಕು, ಕುಂತ್ಕೊಂಡು ನುಚ್ಚು ಹೊಡಿಬೇಕು, ಬೀಸ್ಬೇಕು. ಅದನ್ನ ಅಡುಗೆ ಮಾಡ್ಕೊಂಡು ನೋಡ್ಬೇಕು ಅವಾಗ. ಹಿಂದಾಡಿ ಇತ್ತೀಚೆಗೆ ಬಂತು ಕರೆಂಟ್ ಬಂತು. ಕರೆಂಟ್ ಬಂದಿಂದ ಅವಾಗ ಇಂಜನ್ ಇದು ಆಯಿಲ್ ಇಂಜನ್ ಅಂತಂದು ಗಿರಣಿ ಮಿಷನ್ಗೆ ಹಿಂದಗಡೆಗೆ ಇದು ಕರೆಂಟ್ ಬಂದಿಂದ ಕರೆಂಟ್ ಚಾಲು ಅದು. 2 ಪೈಸೆಗೆ ಒಂದು ಸೇರು. 2 ಪೈಸೆಗೆ ಒಂದು ಸೇರು ಅವಾಗ. ಮತ್ತು ಆಮೇಲೆ 3 ಪೈಸೆ ಬಂತು. 3 ಪೈಸೆಗೆ ಆಮೇಲೆ ಒಂದಣೆ 5 ಪೈಸೆ ಒಂದು 1 ಪೈಸೆ ಒಂದು ಕೊಟ್ಟರೆ ಒಂದಣೆ ಕೊಟ್ಟು ಹಾಕ್ಸ್ಕೊಂಬರ್ತಿದ್ವಿ ಒಂದೊಂದು ಸೇರು. ಇತ್ತಾಗ ಆಗ ಬರ್ತಾ ಕರೆಂಟ್ ಬಂದಿಂದ 2-3 ವರ್ಷ ಆಗಿಂದ ಹಿಂಗೆ ನೋಡ್ರಿ. ಅವು ನಮಗೆ ಅವಾಗ ಹಂಗಿತ್ತು. ಈಗ ಏನಾಯ್ತು ನಿಮ್ಮ ಕಾಲದಾಗ ಬಾವಿ ತೋಡಿರಂತಲ್ಲ, ಎಷ್ಟು ತೋಡಿದ್ರ? ತೋಡಿ 30 ಫೂಟ್ನವರೆಗೆ ತೋಡಿ 40 ಫೂಟ್ನವರೆಗೆ ತೋಡಿದ್ವಿ. ಎಷ್ಟು ಬಾವಿ ತೋಡಿರಿ? ನಮ್ದು ಒಂದು ಇಲ್ಲಿ ತೋಡಿದ್ವಲ್ಲ ಅದೆಲ್ಲ. ಅದು ಒಂದು ನಮ್ದು ಆತ. ಅವನು ಬಿಟ್ಟು ಬೇರೆ ಕೂಲಿ ಹೋಗಿದ್ವಿ. ಎಷ್ಟು ತೋಡಿರಿ? ಕರ್ಕೊಂಡು ಹೋಗಿದ್ವಿ. ಒಂದು 2-3 ತೋಡಿ ಕೈ ಬಿಟ್ಟಿವಿ. ಅದನ್ನು ಸಾಕಂತ ಮತ್ತೆ ನೀರಾವರಿಯಾಗ ಹೋದ್ವಿ ದುಡ್ಯಾಕ. ನೀರಾವರಿಯಾಗ ದುಡ್ಕೊಂತ ತಿನ್ಕೊಂತ ಮತ್ತೆ ನೀರು ಸಾಕಂತ ಬಿಟ್ಟು ಮತ್ತೆ ನಮ್ಮ ಭೂಮಿ ಅಂತ ಭೂಮಿಗೆ ಬಂದ್ವಿ. ನಮ್ಮ ಭೂಮಿಯಾಗ ಮಾಡ್ಕೊಂತ ಹೊಂಟಿವಿ. ಈಗ ಮತ್ತೆ ಅಲ್ಲಿ ಹೋಗಿ ನೋಡು ದಿವಸ ಆಯ್ತು ನಮ್ಮ ಭೂಮಿಯಾಗ. ಬಿಸ್ಕಲರ್ ಅಂತ ಅದಕ್ಕೆ ಕರೀತಾರ. ಅದು ನಮ್ಮಪ್ಪ ನಾನು ತಮ್ಮರು 7 ಮಂದಿ. ನಮ್ಮಪ್ಪ ದೊಡ್ಡಳಿಗೆ ಬಂದ ಬಿಸ್ಕಲ್ಲಿಂದ. ಒಬ್ಬತ್ತ ಅಲ್ಲಿ ಬಿಸ್ಗಳಿಗೆ ಹೋದ, ಒಬ್ಬತ್ತ ಗುತ್ತೂರಿಗೆ ಹೋದ, ಒಬ್ಬತ್ತ ಸಿಂಗಾಳಿಗೆ ಹೋದ. ಇದ್ರಂಗೆ ಅವರು ತಿಳಿದ ಅಲ್ಲಿ ಹೋಗ್ಬಿಟ್ರೆ ಅದಕ್ಕೆ ಇಲ್ಲಿ ಬಂದು ನಮ್ಗೆ ಅಲ್ಲಿ ಕಳಿಮನೇರ್ ಅಂತಾರೆ ಅವರು. ನಮಗೇನಾಯ್ತು ಬಿಸ್ಕಲ್ಲಿದ್ದ ಬಂದ್ವಲ್ಲ ಬಿಸ್ಕಲ್ ಅಂತ ಅಂದ್ಬಿಟ್ರೆ ಬಿಸ್ಕಲ್ ಅಂತ ಅಡ್ರೆಸ್ ಬಿದ್ದುಬಿಡ್ತೀವಿ. ಅದು ಹಿಂಗಾತ ಮತ್ತೆ ಅವಾಗೇನು ಇದ್ದಿಲ್ಲ. ಅದಕ್ಕೆ ರೂಪ ಬಿಸ್ಕಲ್ ಪಕ್ಕಿರಪ್ಪ ಅಂತಂದು ಅದು ಒಂದು ಹೆಸರು ಬಿದ್ದು ಬಿಡ್ತು. ಅದು ಕಂಟಿನ್ಯೂ ಎಲ್ಲರಿಗೆ ನಮ್ಮ ಮಕ್ಕಳಿಗೆ ಮರಿಗೆ ಎಲ್ಲರಿಗೂ ಬಿಸ್ಕಲ್ಲಾರ ಅಂತೀವಿ ನೋಡಿ ನಾವು ಆಟ. ಮತ್ತೇನಿಲ್ಲ. ಐತೆ ಅಲ್ಲಿ ಬಿಸ್ಕಲ್ಲ ಜಾಸ್ತಿ ಐತೆ. ಏನದು ಅವರು 7 ಮಂದಿಯಾಗ ಒಂದು 4 ಎಕರೆ ಹೊಲ 7 ಮಂದಿಯಾಗ ಏಟು ಬರ್ತೈತಿ. ಹೋಲ್ ಬಿಡೋ ಅಂತಂದು ಅವಾಗ ಬಿಟ್ಬಿಟ್ರೆ ಅವಾಗ ಬಿಟ್ಬಿಟ್ಟು ಬಂದ್ಬಿಟ್ರ ಇವರು ಹಿರಿಯರು. ಮತ್ತು ಹಿರಿಯರ ಬಿಟ್ಟು ಬಂದಿಂದ ಈಗ ಹೋಗಿ ಮನೆ ಜಾಗ ಐತೆ. ಒಂದು 30-40 ಆಗತ್ತಾನ ಐದು ಜಾಗ ಆಗ ಬಿಟ್ಟಾರ ಅವರು. ಅದು ಯಾರು ಮಾಡ್ಕೊಂತೀನಿ ನೋಡ್ಕೊಂಡು ಹೋಗಿ ಹಳ್ಳ್ಯಾಗ. ಮತ್ತೆ ಏನಿಲ್ಲ ನಮ್ಮದು ಬಳೆ ಹೋಗಿ. ಮತ್ತು ನಮ್ಗೆ 4 ಮಂದಿ ಮಕ್ಕಳಾದವು ಗಂಡು ಮಕ್ಕಳು. ಮತ್ತು ಅವರು ನೌಕರಿಗೆ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ಬಿಟ್ರು ನೌಕರಿಗೆ. ಇಲ್ಲೇ ಒಬ್ಬವನ ಕುರಿ ಕಾಯಿ ಶಾಲೆ ಕಲಿಲ್ಲ ಅವನು ಕಟ್ಕೊಂಡು ಇಲ್ಲೇ ಬಾಳೆ ಮಾಡ್ಕೊಂಡು ತಿನ್ಕೊಂತ ಇದೀವಿ ನೋಡು. ಆಯ್ತು ಈಗ. ಮತ್ತು ಇದೇ ಬೇಷಲ್ಲ ವಾತಾವರಣ? ಯಾವುದು ಇದೇ ವಾತಾವರಣನೇ ಬೇಷೆ. ಇದೇ ವಾತಾವರಣ ಬೇಷು. ಸಿಟಿಯಾಗ ಸಿಗಲ್ಲ ಈ ಥರ ಒಳ್ಳೆ ಗಾಳಿ ನೀರು ಎಲ್ಲಿ ಸಿಗ್ತದೆ? ಸಿಗಲ್ಲ. ಮತ್ತು ಇಲ್ಲಿ ವಾತಾವರಣನೂ ಚಲೋ ಐತೆ. ಈಗೇನಪ್ಪ ನಮಗೆ ದುಡಿಯೋದಾಗಲ್ಲ. ನಿಂದ ಬೇಷಪ್ಪ ಇಲ್ಲಿ ಆರಾಮದೀನಿ. ಆರಾಮದೀನಪ್ಪ ಮತ್ತೆ ಏನು ಮಾಡೋದು? ಆರಾಮಂದ್ರೆ ಆರಾಮ, ಆರಾಮಂದ್ರೆ ಆರಾಮ, ಆರಾಮಿಲ್ಲ ಅಂದ್ರೆ ಆರಾಮಿಲ್ಲ ಅಷ್ಟೇ. ಹಿಂಗ ಕಷ್ಟ ಸುಖ, ಕಷ್ಟನೂ ಬರ್ತೈತಿ ಸುಖನೂ ಬರ್ತೈತಿ. ಎರಡೂ ಅನುಭವಿಸ್ಬೇಕಲ್ಲ ನಾವು. ನಿಮ್ಮ ಕಾಲದವನು ಪಾಠಗಳು ನೆನಪದವನ? ಅದಾವ ಒಂದಿಷ್ಟು ನೀರು ತೊಂಬವ ನೆನಪದ ಬಿಡ್ರಿ ಪಾಠಗಳು. ನೀ ಆಗ ಏನು ನೆನಪ ಅಷ್ಟೇ ಆದ್ರೆ ಪಾಠ ನೆನಪು. ಹಳೆಗನ್ನಡ ಇತ್ತಾನ? ಹಳೆಗನ್ನಡ. ಹಳೆಗನ್ನಡ ಬುಕ್ಕ ಕೊಟ್ರೆ ಈ ಕಂಪಲ್ಸರಿ ಕನ್ನಡ ಓದ್ತೀನಿ.
ಹಳೆಗನ್ನಡ ಓದ್ತೆ ಹೊಸ ಕನ್ನಡ? ಹಳೆಗನ್ನಡ ಅಂದ್ರೆ ಅವಾಗ ಇದ್ದಿಲ್ಲ ಬಿಡು, ಹೋಗಿದ್ವು ಹಳೆ ನಮ್ಮ ಕಾಲಕ್ಕೆ ಹಳೆಗನ್ನಡ ಹೋಗಿತ್ತು. ಅದು ಸಂಸ್ಕೃತ ಹಳೆಗನ್ನಡ ಹೋಗಿದ್ವು ಅವು. ಈ ಕನ್ನಡ ಅದಾವ ನೋಡಿ. ರಾಜರ ಕಾಲ ಅವಾಗೆಲ್ಲ. ರಾಜರ ಕಾಲ. ಅವಾಗ ಸಂಸ್ಕೃತ ಹಳೆಗನ್ನಡ ಇದ್ದಾಗ ರಾಜರ ಕಾಲ ಅದು ಅವಾಗ. ಸಂಸ್ಕೃತ ನಿಮ್ಗೆ ಅದ್ರ ಬಗ್ಗೆ ಗೊತ್ತೈತೆ? ರಾಜರ ಕಾಲದ ಬಗ್ಗೆ ಏನಾರ ಹಂಪಿ ಬಗ್ಗೆ ಇಲ್ಲ ಏನು ಗೊತ್ತಿಲ್ಲ. ಏನು ಅವಾಗ ಏನೋ ರಾಜ ಆಡಳಿತ ಮಾಡ್ತಾರೆ. ರಾಜ ಆಡಳಿತ ಮಾಡ್ಯಾರ. ಆದ್ರೆ ನಾವು ಹೋಗಿವಿ, ನೋಡಿವಿ, ಬಂದಿವಿ. ಏನೋ ಇಂಥ ವಿಚಾರ ಮಾಡಿ ಕೇಳಿಲ್ಲ ನಾವು. ಹೋಗೋದ ಹಂಪಿ ವಿರೂಪಾಕ್ಷಪ್ಪ ಹೋಗಿ ಒಮ್ಮೆ ಕಾಯಿ ಹೊಡಿಸ್ಕೊಂಡಿವಿ, ಬಂದಿವಿ. ಅಲ್ಲಿಟ್ಟು ನೋಡಿದ್ವಿ. ಏನ ಇದು ಬಜಾರ, ಯಾವ ಬಜಾರ ಅಂತಾರೆ ಅವ್ರವ್ರು. ಅಲ್ಲೇ ಅದು ಒಂದು ಅದು ಆನೆ ಕಟ್ಟೋದು ಹೂವು ಅಂತಂದು ಹೊಸ ನೋಡಿದ್ವಿ. ಅವೆಲ್ಲ ನೋಡಿ ಸಾಕಾಗಿ ಹೋಗ. ಏನು ಅನ್ಸುತ್ತೆ ಅವನ್ನೆಲ್ಲ ನೋಡಿದ್ರೆ? ಅದು ಆಗಿನ ಕಾಲದ ಕಟ್ಟಡ ನೋಡಿದ್ರೆ ಭಾರಿ ಅದ ಬಿಡವು. ಈಗೇನು ಒಂದು ಇಟ್ಟಂಗೆ ಅಲ್ಲಿ ಎತ್ತಿಡೋದಾಗಲ್ಲ. ಅವರು ಇಂತಿಂಥ ಮುಂಡಿಗೆ ಒಂದೊಂದು ಕುಟಲ್ ಹಾಕವು, ಅಂತಿಂಥವು ಇಟ್ಟಾರ. ಅದು ಅವ್ರಿಗೆ ಹೆಂಗೆ ಕಟ್ಟ್ಯಾರ ಅವ್ರಿಗೆ ಗೊತ್ತವು ಎಲ್ಲ. ಈಗ ನಿಮ್ಮ ಕಾಲದಾಗ ದವಾಖಾನೆ ಇದ್ವನ? ದವಾಖಾನೆ ಇಲ್ಲ. ಅದು ಹಂಗೆ ಆಯುರ್ವೇದ ಡಾಕ್ಟ್ರ್ ಅಂತಂದು ಒಂದು ಇಂಥ ಪೆಟ್ಟಿಗೆಗ ಗುಳಿಗೆ ಸೂಜಿ ಹಾಕ್ಕೊಂಡು ಮನೆಗೆ ಬರ್ತಿದ್ರು. ನಮ್ಮ ಕಾಲದ ಅವರ ಡಾಕ್ಟ್ರು ಖಾನಿಗೆ ಡಾಕ್ಟ್ರ್ ಅಂತಿದ್ರು ಅವರು. ಆದರೆ ಅವರು ಡಾಕ್ಟ್ರು ಆ ಕಾಲದಾಗ ವೈದ್ಯರು ಚಲೋ ಬಿಡ್ರಿ. ಗುಳಿಗೆ ಪಾಳಿಗೆ ಕೊಟ್ರೆ ಆರಾಮಾಗಿ ಬಿಡ್ತಿದ್ರು. ಅವಾಗ ಅಂಥ ಜಡ್ ಭಾಳ ಇದ್ದಿರ. ಈಗ ಅದಾವ ನೋಡಿ ವಿನೈತಿ, ಆಗ ದವಾಖಾನಿಗೆ ಹೋಗೋದ ಅವಾಗ ಚಲೋ ಇತ್ತು. ನಂಬಿಕಸ್ತರ ಮನುಷ್ಯರ ಅವಾಗ ಮಂದಿ. ನಂಬಿಗೆಷ್ಟರು, ಭಾಳ ನಂಬಿಗೆಷ್ಟರು. ನಂಬಿಕೆ ಒಂದು ಕಾರಣ ಅವಾಗ. ಈಗ ನಂಬಿಗಿಲ್ಲ. ಬಲಗೈದು ಎಡಗೈಗೆ ನಂಬಿಗಿಲ್ಲ. ಈಗ ವಿಶ್ವಾಸ ಅಂತಕ್ಕಂಥದ್ದು ಉಳಿದಿಲ್ಲ. ಅವಾಗ ಪ್ರಮಾಣ ಇಷ್ಟಿದ್ರು. ಆ ಕಾಲ ನಂಗಿತ್ತು. ಇಟ್ಟೊತ್ತಿಗೆ ನೌಕರಿ ತಗೊಂಡಿದ್ರಿ, ಈಗ ರಿಟೈರ್ಡ್ ಹಾಕಿದ್ರಿ? ರಿಟೈರ್ಡ್ ಆಗಿ ಹೋಗಿತ್ತು. ಆಗಿ ಹೋಗಿತ್ತು ಆರಾಮ. 15 ವರ್ಷ ಹಾಕಿತ್ತು ರಿಟೈರ್ಡ್ ಆಗಿ. ನಮ್ಗೇನು ದೊಡ್ಡ ಪಗಾರ ಸಿಗ್ತಿದ್ದಿಲ್ಲ ಬಿಡು. ರಿಟೈರ್ಡ್ ಆಗೋದ್ರಾಗ ಒಂದು 15-20 ರೂಪಾಯಿ ರಗಡ ಆಗಿ ಹೋಗಿತ್ತು. ಹೋಗಿ ಬಿಡಪ್ಪ, ದೈವ ಬೇಕಲ್ರಿ. ಅದಕ್ಕೆ ದೈವ ಇದ್ರೆ ಎಲ್ಲ ಅದೃಷ್ಟ ಬೇಕು. ಏನು ಮಾಡಕ್ ಕುಂತೀವಿ? ಹಲೋ, ಏನು ಮಾಡಕ್ ಕುಂತೀವಿ? ನಾ ಏನು ಮಾಡಕತ್ತಿಲ್ಲಪ್ಪ. ಈಗಾಗ ಕುಂತೀನಿ. ಏನು ಕೆಲಸ ಮಾಡಕತ್ತೀರ? ಕೆಲಸ ಮಾಡಕ್ ಹೋಗ. ಏನು ಆಕಳಕ್ ಮೇವ್ ಹಾಕಕತ್ತೀಯನ? ಆಕಳಕ್ ಮೇವ್ ಹಾಕ್ತೀನಿ. ಮತ್ತೆ ಆಕಳ ಬಿಡ್ಬೇಕು. ಈಗ ಮೇಯಕ ಆಕಳ ಬಿಡ್ತೀಯ ಮೇಯಕ? ಇದೇನು ಇದ್ರ ಮಾತಾಡಕತ್ತಾರ ಅಂತ ಮಾಡಿದ್ದೇನ? ಇದು ಮೈಕ್ ಇದೆ. ಹುಡ್ರ ಹೊಸರು ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಇಲ್ಲಿ ಮರಿ ಸರಿಯಪ್ಪ. ಓಕೆ ಸರಿ, ಓದ್ತಾಗೈತೆ. ಆಕಳ ಬಿಡ್ತೀಯಾ? ಆಕಳ ಬಿಡ್ತೀನಿ. ಸರಿ, ಓಕೆ ವೀಕ್ಷಕರೇ, ಇವರು ನಮ್ಮ ತಾಯಿಯರು ಈಗ ಆಕಳ ಬಿಡ್ತಾರಂತ. ಆಕಳ ಮೇಸಕ್ಕೆ ಹೋಗ್ತಾರ. ಇಲ್ಲೇ ಇರೋದು, ತೋಟದ ಮನೆಯಲ್ಲೇ ಇರೋದು ಎಲ್ಲರೂ ನಾವು. ಇವೆಲ್ಲ ನಮ್ಮ ತಮ್ಮನ ಮಕ್ಕಳು ಇವರೆಲ್ಲ. ಏನಮ್ಮ, ಹೌದಲ್ಲ? ಏನ್ ನಿನ್ನ ಹೆಸರೇನ? ನಿನ್ನ ಹೆಸರೇಂಬೆ? ನಿನ್ನ ಹೆಸರೇಪ್ಪ? ಮಲ್ಲಿಕಾರ್ಜುನ. ಪಾರಿವಾಳ ಸಖ್ಯ? ಓಕೆ ಅವ ನಡೆ. ನಮ್ಮ ಅವರು ಈಗ ಆಕಳ ಮೇಸಕ್ಕೆ ಹೋಗ್ತಾರ. ಅಜ್ಜನ ಮಾತಾಡ್ಸನ ಬಾ, ಹೋಗಂಬ. ಏನ್ ಮಾಡಕತ್ತಾನ ಅಜ್ಜ? ಕುಂತಾನ. ಕುಂತಾನ. ಬರ್ರಿ. ಊಟ ಆಗೈತ್ರಿ. ಮತ್ತೇನು? ಮತ್ತೆ ಸಾವು ಏನ್ ಮಾಡಿದಪ್ಪ ಇಟ್ಟತನ? ಏನಿಲ್ಲಪ್ಪ, ಕುಂತೀನಿ ನೋಡಿ. ಊಟ ಮಾಡಿನಿ, ಕುಂತೀನಿ. ಊಟ ಮಾಡಿದ್ರೆ ಕುಂತೀಯಾ? ಮತ್ತೆ ಆರಾಮದಿಯಾ? ಆರಾಮದೀನಿ. ಓಕೆ ವೀಕ್ಷಕರೇ, ಈಗೇನು ಇವ್ರು ಮಾತಾಡ್ತಾ ಇದ್ದಾರೆ, ಇವರು ನಮ್ಮ ತಂದೆಯವರು. ಈಗ ಇವರು ಎಲ್ಲ ನಮ್ಮ ತಮ್ಮನ ಮಗ. ಅಪ್ಪಿ, ನಿನ್ನ ಹೆಸರು ಹೇಳಪ್ಪ? ಮಲ್ಲಿಕಾರ್ಜುನ. ಸೀದ ಕುಂದ್ರಪ್ಪ, ಬೇಸಿಗೆ ಚಂದ ಕುಂದ್ರಬೇಕ. ನಿನ್ನ ಹೆಸರೇ ಪುಟಿ? ಸುವರ್ಣ. ನಿನ್ನ ಹೆಸರೇಮ್ಮ? ಸಾನ್ವಿ. ನೋಡ್ರಿ ಎಷ್ಟು ಚುರುಕಾಗಿದ್ದಾರ. ನಾವು ಇಲ್ಲೇ ಇರೋದು ತೋಟದ ಮನೆಯಲ್ಲಿ. ನಮ್ಮೂರು ಬಂದು ದೋಟ್ಯಾಳ ಗ್ರಾಮ. ಈಗ ಇವರು ಮಾತಾಡ್ಸನ್ ಬರ್ರಿ. ಇವ್ರ ಕಾಲದ ಒಂದಷ್ಟು ಕತೆಗಳನ್ನು, ಬೇರೆ ಬೇರೆ ಕತೆಗಳನ್ನು ನಾನು ಕೇಳ್ತೀನಿ. ಈಗ ನಮ್ಮ ತಂದೆಯವರ ಕತೆಗಳನ್ನು ಯಾರು ಕೇಳಾರ ಅಲ್ವಾ? ನಮ್ಮ ತಂದೆಯವರ ಕತೆಗಳನ್ನು ಕೇಳೋಣ ಬನ್ನಿ ವೀಕ್ಷಕರೇ. ಹೇಳಪ್ಪ, ನಿಮ್ಮ ಕಾಲ ಹೆಂಗಿತ್ತು? ಹಿಂದಕ್ಕೆ ನೀವು ಹೆಂಗೆ ಬದುಕಿದ್ರಿ? ಅಯ್ಯೋ ಶಿವ,
ನಾವು ಅವಾಗ ತಪ್ಪಲ ತಿಂದು ಬದುಕಿದೀವಿ. ಹಣ್ಣಿ ತಪ್ಪಲ ಇಂಥವು. ಅಣ್ಣಿ ತಪ್ಪಲ. ಅವಾಗ 4 ಅಣಿ 8 ಅಣಿಗೆ ದುಡಿತಿದ್ದೀವಿ ನಾವು. 4 ಅಣಿ 8 ಅಣಿ 8 ಅಣಿಗೆ ದುಡಿದಿವಿ ಆ ಕಾಲದಾಗ. 300 ರೂಪಾಯಿಕ ಒಂದೊಂದು ವರ್ಷ 300 ರೂಪಾಯಿ ಅಂತ 2 ವರ್ಷ ದುಡಿದಿವಿ ನಮ್ಮ ಲಗ್ನ ಸಾಲಕ್ಕ. ನಮ್ಮ ಬರೀ 300 ರೂಪಾಯಿ 3 ವರ್ಷ ದುಡಿದ್ರಿ. ರೂಪಾಯಿಕ 2 ವರ್ಷ ದುಡಿದಿವಿ. 2 ವರ್ಷ. ರಾತ್ರಿ 10 ಗಂಟೆ ತನೂ ನಮಗೆ ದಗದ ಮಾಡಿಸೋರು. ಅದೆಲ್ಲ ಹೋತು ಎಲ್ಲ ಎಂದು ಬಿಡ್ರಿ, ಅದು ಎಂದದ್ದು ಏನು ಹೇಳೋದು ಒಕ್ಕು ಇಲ್ದದ್ದು ಖಾಲಿ ಅದು. ಖಾಲಿ ಎಲ್ಲ ನಮ್ಗೆ ಬೇಕದ ಹೇಳ್ಬೇಕೀಗ ನೀನು. ಏನು ಮಾಡೋದೈತಿ ಆಗ ಮತ್ತೆ ಹಂಗೆ ಇರ್ತಾ ಮುಡ್ಕೊಂಡು ಲಗ್ನ ಮಾಡ್ಕೊಂಡೆ. ಆಗ ಮುಂದೆ ಸಾಗಿದ್ವಿ ದುಡಿಯಾಕ. ಇದೇ ಭೂಮಿಯಾಗ ಇಲ್ಲಿ ಸಣ್ಣ ನೋಡ್ರಿದಾಗ ಹೆಂಗಿತ್ತು ಕಾಲ ಅವಾಗ? ಭಾಳ ಚಲೋ ಇತ್ತು ರೀ ಇದು ಎಲ್ಲ ಕಾಲ. ಅವಾಗ ಭಾಳ ಪೌಷ್ಟಿಕ ಆಹಾರ ಇತ್ತು. ಪೌಷ್ಟಿಕ ಆಹಾರ? ಅವಾಗಿನ ಆಹಾರ ಈಗೇನಿಲ್ಲ ಬಿಡಿ. ಈಗ ಏನಿಲ್ಲ. ಏನು ಅಕ್ಕಿ ಕಸ ತಿಂದಂಗೆ ಆಗುತ್ತೆ ಈಗಿಂದು ಫುಡ್ ಆಹಾರ ಸರಿ ಇಲ್ಲ. ಏನೇನು ಊಟ ಮಾಡ್ತೇವೆ ನಿಮ್ಮ ಕಾಲದಾಗ? ನಮ್ಮ ಕಾಲದಾಗ ನವಣಿಯನ್ನ ಮಾಡ್ಲಿ, ಸಜ್ಜಿ ಮಾಡ್ಲಿ, ಈಗ ನವಣಿಯನ್ನ ಉಂಡಿವಿ. ಸಜ್ಜಿ ರೊಟ್ಟಿ ತಿಂದಿವಿ. ಸಜ್ಜಿ ಮಾಡ್ಲಿ ಉಂಡಿವಿ. ಸಜ್ಜಿ ಮಾದ್ಲಿನ ಮಾಡ್ರಿ? ಸಜ್ಜಿ ಮಾಡ್ಲಿನ ಅವಾಗ ಲಗ್ನದಾಗ ಮಾಡ್ಬೇಕಾದ್ರೆ ಸಜ್ಜಿ ಮಾಡ್ಲಿನ ಏನ್ರಿ ಸಜ್ಜಿ ಮಾಡ್ಲಿ. ಉಳ್ಳಿ ಕಟ್ಟಿನ ಸಾರು. ಅವಾಗ ಉಳ್ಳಿ ಕಟ್ಟಿನ ಸಾರು. ಅವಾಗಿಂದ ಭಾರಿ ಪೌಷ್ಟಿಕ ಆಹಾರ ಇತ್ತು. ಈಗ ಏನೈತಿ ಎಲ್ಲ ಮುಗಿದತ್ಬಿಟ್ರಿ. ಈಗೇನು ಈಗಿಂದ ಹೇಳಕ್ಕೆ ಆಗಲ್ಲ. ಈಗ ಹೇಳಕ್ಕಾಗಲ್ಲ. ನಾನು ಯಾರು ಗೊತ್ತಲ್ಲ? ಗೊತ್ತು ರೀ, ಗೊತ್ತು. ಯಾರ ಮತ್ತೆ ಏನ್ರಿ ಯಾಕ್ರಿ ಅಂದ್ರೆ ಏನ್ ಹೇಳ್ಬೇಕಪ್ಪ ನಿನ್ಗ? ಮತ್ತೇನ್ ಮಾಡಬೇಕು ಈಗ? ವಿದ್ಯಾವಂತರಿಗೆ ರೀ ಆಯ್ಕೆ ಮಾತಾಡ್ಬೇಕು. ಒಕ್ಕಲಿಗರಿಗೆ ಯಾಕೆ ಅಂತ ಅನ್ಬೇಕು ಅವ್ರಿಗೆ. ವಿದ್ಯೆಗೆ ಬೆಲೆ ಕೊಡ್ಬೇಕಲ್ಲ. ವಿದ್ಯೆಗೆ ಬೆಲೆ ಕೊಡೋದು. ವಿದ್ಯೆ ಮೊದ್ಲ ನೀರ್ ಮೊದ್ಲ? ನಾನು ಮೊದಲ ವಿದ್ಯೆ ನನಗೆ ಹಿಂದಾಡಿಗೆ ಬಂತು. ಏನು ಓದಿರಿ ಹಾಗಾರ? ನೀವು ಏನು ಓದಿರಿ? ಮುಲ್ಕಿ ಓದಿನಿ ನೋಡಿ ನಾನು. ಮುಲ್ಕಿ ಮುಲ್ಕಿ ಅಂದ್ರೆ ಗೊತ್ತಾಗಬೇಕಲ್ಲ. ಹೆಡ್ ಮಾಸ್ಟರ್ ನೌಕರಿ ಬರ್ತಿತ್ತು. ಮುಲ್ಕಿ ಅಂದ್ರೆ 7ನೇ ಕ್ಲಾಸ್ ಪಾಸ್ ಆಗಿಬಿಟ್ರೆ ಹೆಡ್ ಮಾಸ್ಟರ್. ಪಾಸ್ ಆಗಿರಿ ನೀವು? ಪಾಸ್ ಆಗಿ 11 ರೂಪಾಯಿ ನಮ್ಮಪ್ಪ ಆಗಿನ ಕಾಲಕ್ಕೆ ದುಡಿಯಕ್ಕೆ ರೊಕ್ಕಿದ್ದೀರ. 11 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗಿ